ಸ್ನೇಹಿತರೆ, ತಮ್ಗೆಲ್ಲರಿಗೂ ಕೂಡ ಅಂತರಂಗಕ್ಕೆ ಪ್ರೀತಿಯ ಸ್ವಾಗತ. ಎಲ್ರು ಕೂಡ ಹೇಗಿದ್ದೀರಾ? ಎಲ್ರು ಕೂಡ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ನಾನು ತಿಳಿಸಿಕೊಡುವಂತ ಒಂದಿಷ್ಟು ವಿಷಯವನ್ನ ಗಮನವಿಟ್ಟು ಕೇಳಿ. ಇದು ನಿಮ್ಮ ಜೀವನದ ಕೊನೆಯ ಘಟ್ಟದವರೆಗೂ ನಿಮ್ಮ ಪರಿಪೂರ್ಣ ಜೀವನಕ್ಕೆ ತುಂಬಾನೇ ಸಾಥ್ ನೀಡುತ್ತದೆ. ಆದ್ದರಿಂದ ವಿಡಿಯೋನ ಯಾವುದೇ ಕಾರಣಕ್ಕೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ವೀಕ್ಷಕರೇ, ಈ ವಿಡಿಯೋ ಕೇವಲ ಯುವಕರಿಗಾಗಿ. ಹೌದು ವೀಕ್ಷಕರೇ, ಈ ವಿಡಿಯೋ ಕೇವಲ ಅಡಲ್ಟ್ ಏಜ್ ಹೊಂದಿರುವಂತಹ ಯುವಕರಿಗಾಗಿ ನಿರ್ಮಿಸಲಾಗಿದೆ. ನಿಮಗೂ ಕೂಡ ತಿಳಿದುಕೊಳ್ಳುವಂತಹ ಕುತೂಹಲವಿದ್ದರೆ ಇವತ್ತು ತಿಳಿಸಿಕೊಡುವಂತ ಎಲ್ಲ ವಿಚಾರಗಳನ್ನ ಗಮನವಿಟ್ಟು ಕೇಳಿ. ಹೆಣ್ಣಿನ ಭಾವನೆಗಳನ್ನ, ಹೆಣ್ಣಿನ ಅಂತರಾಳವನ್ನ ಶಾಲಾ ಕಾಲೇಜಿನ ದಿನಗಳಿಂದಲೇ ತುಂಬಾನೇ ಚೆನ್ನಾಗಿ ಅರಿತಿರುವುದರಿಂದ ಪ್ರಾಯಕ್ಕೆ ಬಂದಂತ ಹೆಣ್ಣು ಮಗಳು ಗಂಡು ಹುಡುಗನಿಂದ ಏನು ಬಯಸುತ್ತಾಳೆ, ಅವನಿಂದ ಏನನ್ನ ಎಕ್ಸೆಪ್ಟ್ ಮಾಡ್ತಾಳೆ ಎಂಬುದನ್ನ ತುಂಬಾ ಚೆನ್ನಾಗಿ ತಿಳಿದುಕೊಂಡಿರುವುದರಿಂದ ಹೆಚ್ಚಿನ ಜನರು ತಿಳಿದುಕೊಂಡಂತೆ ಹೆಣ್ಣು ಮಗಳು ಕೇವಲ ದುಡ್ಡು, ಆಸ್ತಿ, ಅಂತಸ್ತು ಇದ್ದರೆ ಆಯ್ತು, ಅವಳು ನಮ್ಮ ಹಿಂದೆ ಬಿದ್ದಿರುತ್ತಾಳೆ ಎಂದು ಬಹುಪಾಲು ಯುವಕರು ತಿಳಿದುಕೊಂಡಿರುತ್ತಾರೆ. ಹೌದು ವೀಕ್ಷಕರೇ, ಇದು 100ಕ್ಕೆ 50ರಷ್ಟು ಸತ್ಯವಾದರೆ ಇನ್ನು 50ರ ಭಾಗ ಸುಳ್ಳಾಗಿದೆ. ವೀಕ್ಷಕರೇ, ಯಾವುದೇ ಕಾರಣಕ್ಕೂ ಕೂಡ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಏಕೆಂದರೆ ಇದು ಪ್ರತಿಯೊಬ್ಬ ಯುವಕನ ಮನೆಯ ವಿಚಾರವಾಗಿದ್ದು ತುಂಬಾ ಗುಪ್ತವಾದ ವಿಚಾರವೂ ಕೂಡ ಹೌದು. ನಾನು ತಿಳಿಸಿಕೊಡುವಂತ ಒಂದಿಷ್ಟು ವಿಷಯಗಳು ಒಂದಿಷ್ಟು ಮಹಿಳೆಯರಿಗೆ ಕಠೋರ ಎನಿಸಬಹುದು, ಆದರೆ ಬಹುಪಾಲು ಯುವಕರಿಗೆ ಇದು ಎಚ್ಚರಿಕೆಯ ಸಂಕೇತವಾಗಿದೆ. ಏನಿದು ಎಚ್ಚರಿಕೆಯ ಸಂಕೇತ ಎಂದು ಯೋಚಿಸುವಂತಹ ಅಗತ್ಯವೇನಿಲ್ಲ. ಇನ್ನು ಕೆಲವೇ ನಿಮಿಷಗಳಲ್ಲಿ ನಾನು ತಿಳಿಸಿಕೊಡುವಂತ ಒಂದಿಷ್ಟು ಗುಪ್ತ ವಿಷಯಗಳು ನಿಮ್ಮ ಜೀವನದ ಕೊನೆಯ ಘಟ್ಟದವರೆಗೂ ನಿಮ್ಮ ಪರಿಪೂರ್ಣ ಜೀವನಕ್ಕೆ ದಾರಿದೀಪದಂತೆ ಕೆಲಸ ಮಾಡ್ತದೆ. ಬನ್ನಿ ಹಾಗಾದ್ರೆ ಇನ್ನು ಮುಂದೆ ತಿಳಿದುಕೊಳ್ಳುವಂತ ವಿಚಾರಗಳನ್ನ ಯಾವುದೇ ಕಾರಣಕ್ಕೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡೋಣ. ಮುಂದಿನ ಗುಪ್ತ ವಿಷಯಗಳು ಎಲ್ಲಾ ಮಹಿಳೆಯರಿಗೂ ಅನ್ವಯಿಸುವುದಿಲ್ಲ, ಕೇವಲ ಒಂದಿಷ್ಟು ಮಹಿಳೆಯರಿಗೆ ಮಾತ್ರ. ಇನ್ನು ಒಂದಿಷ್ಟು ಮಹಿಳೆಯರಿಗೆ ಇದನ್ನ ಕೇಳಿದ ನಂತರ ಕೋಪವೂ ಕೂಡ ಬರಬಹುದು, ಅದಕ್ಕೆ ಕ್ಷಮೆ ಇರಲಿ. ಗಂಡಸರೇ, ಇನ್ನೂ ಪ್ರಾಯದಲ್ಲಿರುವಂತ ನಿಮ್ಮ ಜೀವನ ಸಂಗಾತಿಗೆ ನೀವು ಸಮಯವನ್ನು ಕೊಡದೇ ಇದ್ದರೂ ಕೂಡ ನಾನು ಯಾವ ಜೀವನ ಸಂಗಾತಿಯ ಬಗ್ಗೆ ಅಥವಾ ಯಾವ ಸಂಗಾತಿಯ ಬಗ್ಗೆ ಮಾತನಾಡುತ್ತಿದ್ದೇನೆ ಎಂಬುದು ನಿಮಗೆ ಚೆನ್ನಾಗಿ ಗೊತ್ತು. ಅದನ್ನ ತುಂಬಾ ವಿಸ್ತೀರ್ಣವಾಗಿ ಹೇಳುವುದು ಉಚಿತವೇನಿಲ್ಲ. ಗಂಡಸರೇ, ಸಂಗಾತಿಗೆ ಸಮಯವನ್ನು ಕೊಡದೇ ಇದ್ದರೂ ಕೂಡ ಅವಳು ನಿಮ್ಮ ಹತ್ತಿರ ಇದ್ದಾಳೆ ಎಂದರೆ ಇದಕ್ಕೆ ಮುಖ್ಯವಾದ ಕಾರಣ ನಿಮ್ಮಲ್ಲಿರುವ ಆಸ್ತಿ, ಅಂತಸ್ತು. ಎರಡನೆಯದು, ನೀವು ನಿಮ್ಮ ಸಂಗಾತಿಗೆ ಗುಲಾಮರಾಗಿದ್ದರೆ. ಅಷ್ಟೇ ಅಲ್ಲದೆ ನೀವು ಬೇರೆ ನಗರಗಳಲ್ಲಿ ಉದ್ಯೋಗ ಮಾಡುತ್ತಿದ್ದರೆ, ಸರ್ಕಾರಿ ಅಥವಾ ಪ್ರೈವೇಟ್ ಕೆಲಸ ಮಾಡುತ್ತಿದ್ದರೆ, ಸಮಯ ಸಮಯಕ್ಕೆ ನಿಮ್ಮ ಸಂಗಾತಿಗೆ ಹಣವನ್ನು ಕಳಿಸಿಕೊಡುತ್ತಿದ್ದರೆ ಅವಳು ಇನ್ನೂ ಕೂಡ ನಿಮ್ಮ ಜೀವನ ಸಂಗಾತಿಯಾಗಿ ಉಳಿದುಕೊಂಡಿರುತ್ತಾಳೆ. ನೀವು ಧೂಮಪಾನ, ಮದ್ಯಪಾನ ಮಾಡುತ್ತಿದ್ದರು, ನಿಮ್ಮ ಸಂಗಾತಿಗೆ ಸಮಯವನ್ನು ಕೊಡದೇ ಇದ್ದಾಗ ಅವಳು ಎಷ್ಟೇ ಇನ್ನೋಸೆಂಟ್, ಸಿಂಪಲ್, ಶಾಂತ ಸ್ವಭಾವದವಳಾಗಿದ್ದರೂ ಕೂಡ ಅವಳಿಗೆ ಒಂದಿಷ್ಟು ಕಾಮ ಇಚ್ಛೆ ಇದ್ದೇ ಇರ್ತದೆ. ಆ ನೀಡ್ ಅಥವಾ ಆ ಒಂದು ಇಚ್ಛೆಯನ್ನ ತೀರಿಸಿಕೊಳ್ಳುವ ಸಲುವಾಗಿ ನಿಮ್ಮ ಬೆನ್ನ ಹಿಂದೆ ನಿಮಗೆ ಗೊತ್ತಾಗದಂತೆ ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳ ಮುಖಾಂತರ, ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಅಥವಾ ಬೇರೆ ಕಡೆ ಉದ್ಯೋಗ ಮಾಡ್ತೀನಿ ಅಂತ ಹೋಗಿ ಅಲ್ಲಿಯೂ ಕೂಡ ಬೇರೆ ಯುವಕರ ಜೊತೆ ಸಂಪರ್ಕವನ್ನು ಇಟ್ಟುಕೊಂಡಿರುತ್ತಾಳೆ. ಹೌದು ಗಂಡಸರೇ, ಇದು 100ಕ್ಕೆ 50ರಷ್ಟು ಸತ್ಯವಾದ ವಿಷಯವಾಗಿದ್ದು ನನ್ನ ಕರಿಯರ್ ನಲ್ಲಿ ಇಂತಹ ಪೇಷಂಟ್ ಗಳನ್ನ ಸುಮಾರು ನೋಡಿದ್ದೇನೆ, ಕೇಳಿದ್ದೇನೆ. ಹೌದು ಗಂಡಸರೇ, ಇದರಲ್ಲಿ ನಿಮ್ಮ ತಪ್ಪು ಕೂಡ ಸುಮಾರು ಇದೆ. ನಿಮ್ಮ ಸಂಗಾತಿಗೆ ಬೇರೆ ಯುವಕರ ಜೊತೆ ಸಂಪರ್ಕದಲ್ಲಿ ಇದ್ದಾಳೆ ಎಂದರೆ ಅದಕ್ಕೆ ಮುಖ್ಯ ಕಾರಣ ನೀವು ಕೂಡ ಆಗಿರ್ತೀರಾ. ಇದೇ ತರ ನಿಮ್ಮ ಜೀವನದಲ್ಲಿ ಆಗದೇ ಇರಲಿ ಎಂದರೆ ನೀವು ನಿಮ್ಮ ಜೀವನ ಸಂಗಾತಿಗೆ ಸಮಯವನ್ನ ಕೊಡಿ. ನಿಮ್ಮ ಶರೀರ, ನಿಮ್ಮ ದೇಹ ಇದಕ್ಕೆ ಸಾಥ್ ಕೊಡದೇ ಇದ್ದರೆ ನಾನು ಹೇಳುವಂತ ಇವತ್ತಿನ ಅಡುಗೆ ದಿನಸಿ ಪ್ರತಿಯೊಬ್ಬರ ಅಡುಗೆ ಮನೆಯಲ್ಲಿಯೂ ಕೂಡ ಇದ್ದೇ ಇರ್ತದೆ. ಈ ತರಕಾರಿಯನ್ನ ದಿನಾಲೂ ಕೂಡ ಸೇವಿಸಿ ನೋಡಿ, ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ. ಹೌದು ಸ್ನೇಹಿತರೆ, ಬೆಳ್ಳುಳ್ಳಿ ಪ್ರತಿಯೊಬ್ಬರ ಅಡುಗೆ ಮನೆಯಲ್ಲಿಯೂ ಕೂಡ ಇದ್ದೇ ಇರ್ತದೆ. ಇದಕ್ಕೆ ಬಹಳಷ್ಟು ದುಡ್ಡನ್ನ ಖರ್ಚು ಮಾಡುವಂತಹ ಅಗತ್ಯವೇನಿಲ್ಲ. ಇದು ಬಡವರಿಗೆ ಮತ್ತು ಅತ್ಯಂತ ಕಡು ಬಡವರಿಗೆ ವರದಾನವಾಗಿದೆ. ಇದನ್ನು ಯಾವ ರೀತಿ ತಿನ್ನಬೇಕು ಮತ್ತು ಇದರಿಂದ ಆಗುವಂತಹ ಉಪಯೋಗಗಳನ್ನು ತುಂಬಾ ಗಮನವಿಟ್ಟು ಕೇಳಿ. ಬೆಳ್ಳುಳ್ಳಿಯನ್ನು ಆಯುರ್ವೇದದಲ್ಲಿ ಔಷಧಿ ಎಂದು ಕರೆಯುತ್ತಾರೆ, ಮಹಾ ಔಷಧಿ ಎಂದು ಕರೆಯುತ್ತಾರೆ. ದೇಹಕ್ಕೆ ಬಲ ಕೊಡುವಂತಹ ಮತ್ತು ಜೀರ್ಣಕ್ರಿಯೆಯನ್ನು ಹೆಚ್ಚಿಸುವಂತಹ ಔಷಧಿ ಎಂದು ಕೂಡ ಆಯುರ್ವೇದದಲ್ಲಿ ಉಲ್ಲೇಖಿತವಾಗಿದೆ. ವೀಕ್ಷಕರೇ, ಬೆಳ್ಳುಳ್ಳಿಯು ಇಷ್ಟೊಂದು ಉಪಯೋಗವಾಗಿದೆ ಎಂದರೆ ಇದರಲ್ಲಿರುವಂತಹ ಅಂಶವಾದರೂ ಏನು ಎಂಬುದನ್ನು ನೋಡುವುದಾದರೆ ಇದರಲ್ಲಿ ಹೆಚ್ಚಾಗಿ ಆಂಟಿ ಆಕ್ಸಿಡೆಂಟ್, ವಿಟಮಿನ್ B6, ವಿಟಮಿನ್ C, ಮ್ಯಾಗ್ನೀಸ್ ಮತ್ತು ಆಲಿಸಿನ್ ಎಂಬಂತಹ ತುಂಬಾ ಅತ್ಯುತ್ತಮವಾದ ನ್ಯೂಟ್ರಿಯೆಂಟ್ ಇಂದ ತುಂಬಿಕೊಂಡಿದೆ. 2 ಕಾಳು ಬೆಳ್ಳುಳ್ಳಿಯನ್ನು ತಿಂದ ನಂತರ ದೇಹದಲ್ಲಿ ರಕ್ತ ಪ್ರಸರಣ ಕ್ರಿಯೆ ಹೆಚ್ಚಾಗಿ ಲಿಂಗದ ಕಡೆಗೆ ಅಥವಾ ಪೀನಿಸ್ ಕಡೆಗೆ ಹೆಚ್ಚಾಗಿ ರಕ್ತವನ್ನು ಹರಿಬಿಡುವುದರಿಂದ ಲಿಂಗ ತುಂಬಾ ಗಟ್ಟಿಯಾಗಿ ಮತ್ತು ಹೆಚ್ಚಿನ ಸಮಯದವರೆಗೆ ನಿಮಿರಿಕೊಂಡಿರುತ್ತದೆ. ಇದನ್ನು ಯಾವ ರೀತಿ ತಿಂದರೆ ಉಪಯೋಗ
ಎಂಬುದನ್ನು ಕೂಡ ತಿಳಿಸ್ತೀನಿ ಕೇಳಿ. 1 ಅಥವಾ 2 ಬೆಳ್ಳುಳ್ಳಿ ಕಾಳುಗಳನ್ನ ಊಟವಾದ ಅಥವಾ 2 ಗಂಟೆಯ ನಂತರ ಜೇನು ತುಪ್ಪದಲ್ಲಿ ಅಥವಾ ತುಪ್ಪದಲ್ಲಿ ಹಾಲಿನಲ್ಲಿ ಏನೂ ಇರದೇ ಹೋದರೂ ಕೂಡ ಹಾಗೆಯೇ ನೀರಿನ ಮುಖಾಂತರ ತೆಗೆದುಕೊಳ್ಳಬಹುದು. ಸ್ವಲ್ಪ ಜಜ್ಜಿ ಕುಟ್ಟಿ ತಿಂದರೆ ತುಂಬಾ ಉಪಯೋಗವಿದೆ. ಇನ್ನು ಯಾವ ರೀತಿ ತಿನ್ನಬಾರದು ಮತ್ತು ಯಾವ ವ್ಯಕ್ತಿಗಳು ಎಚ್ಚರಿಕೆಯಿಂದ ಸೇವಿಸಬೇಕು ಎಂಬುದನ್ನ ಕೂಡ ಹೇಳ್ತೀನಿ ಕೇಳಿ. ಯಾವುದೇ ಒಬ್ಬ ನಾರ್ಮಲ್ ಪರ್ಸನ್ ಆಗಿರಬಹುದು ಅಥವಾ ಇನ್ಯಾವುದೇ ಕಾಯಿಲೆಯಿಂದ ಇರುವಂತಹ ಪರ್ಸನ್ 2ಕ್ಕಿಂತ ಹೆಚ್ಚು ಬೆಳ್ಳುಳ್ಳಿ ಕಾಳುಗಳನ್ನ ಉಪಯೋಗಿಸಬೇಡಿ. ಏಕೆಂದರೆ ಹೆಚ್ಚಾಗಿ ಯೂಸ್ ಮಾಡಿದರೆ ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ ಆಗುವಂತಹ ಸಾಧ್ಯತೆ ಇರ್ತದೆ. ಯಾರಿಗಾದರೂ BP ಅಥವಾ ರಕ್ತ ತೆಳುವಾಗುವಂತ ಔಷಧಿಗಳನ್ನ ಯೂಸ್ ಮಾಡ್ತಾ ಇದ್ರೆ ಇದನ್ನ 1 ಕಾಳಿಗಿಂತ ಹೆಚ್ಚಾಗಿ ಯೂಸ್ ಮಾಡಬೇಡಿ. ವೀಕ್ಷಕರೇ, ನೀವು ಕೊನೆಯವರೆಗೂ ನೋಡಿದವರಾಗಿದ್ದರೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದನ್ನ ಮರೆಯೋದಕ್ಕೆ ಹೋಗಬೇಡಿ. ಮುಂದಿನ ಟಾಪಿಕ್ ತುಂಬಾನೇ ರೋಮಾಂಚಕವಾಗಿದೆ. ಅದನ್ನ ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಮಾಡಬಾರದು ಅಂದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ಟಾಪಿಕ್ಗಳು ತುಂಬಾನೇ ಉಪಯೋಗವಾಗಿದೆ. ಧನ್ಯವಾದಗಳು.